ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಎಸ್ ಟಿ ಕಾಸ್ಟ್ನವ್ರು ಇದ್ದೀರಾ, ಸೊ ಅವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಅನ್ಕೋಬೋದು. ಯಾಕಪ್ಪ ಅಂತಂದರೆ, ಸೊ ಅವರಿಗೆ ಪ್ರೈಸ್ ಮನಿ ಬಿಟ್ಟಿದ್ದಾರೆ. ಇಷ್ಟು ಜನ ಎಸ್ ಸಿ ಕಾಸ್ಟ್ನವ್ರಿಗೆ ಬಿಟ್ಟಿದ್ರು, ಬಟ್ ಇವಾಗ ಎಸ್ ಟಿ ಕಾಸ್ಟ್ನವ್ರಿಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಶೆಡ್ಯೂಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಅಂತಿದೆ ಪ್ರೋತ್ಸಾಹಧನ ಅಂತಿದೆ. ಸೊ ಏನಪ್ಪ ಅಂದರೆ ಯಾರು ಫಸ್ಟ್ ಟೈಮ್ ಪಾಸ್ ಆಗಿದ್ದಾರೆ ಎಸ್ ಟಿ ಕಾಸ್ಟ್ನವರು, ಅವರಿಗೆ ಪ್ರೈಸ್ ಮನಿ ಬಿಟ್ಟಿದ್ದಾರೆ. ಸೊ ಏನಪ್ಪ ಅಂತಂದ್ರೆ ಯಾರಿಗೆಲ್ಲ ಅಮೌಂಟ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೈಸ್ ಮನಿ ನೋಡ್ಕೋಬೋದು. ಇಲ್ಲಿ ಸೆಕೆಂಡ್ ಪಿ ಯು ಸಿ ಮತ್ತು ಡಿಪ್ಲೊಮಾ ಮುಗಿದವರಿಗೆ 20,000 ಸಿಗುತ್ತೆ, ಮತ್ತು ಡಿಗ್ರಿ ಮುಗಿಸಿದವರಿಗೆ 25,000 ಸಿಗುತ್ತೆ, ಮತ್ತು ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಲೈಕ್ MA MSc ಎಕ್ಸೆಟ್ರಾ. ಸೊ ಇವರೆಲ್ಲ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಯಾರು ಮುಗಿದಿರ್ತಾರಲ್ಲ, ಡಿಗ್ರಿ ಮುಗಿಸೊಂದು ಮೇಲೆ ಇನ್ನೊಂದು ಡಿಗ್ರಿ ಮಾಡಿರ್ತಾರಲ್ಲ ಅವರಿಗೆ 30,000 ಸಿಗುತ್ತೆ, ಮತ್ತು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್. ಸೊ ಇವರೆಲ್ಲ ಯಾರೆಲ್ಲ ಮೇಲೆ ಅಂದರೆ ಅಗ್ರಿಕಲ್ಚರ್ ಯಾರು ಮಾಡಿದ್ದಾರೆ, ಮತ್ತು ಇಂಜಿನಿಯರ್ ಯಾರು ಮಾಡಿದ್ದಾರೆ, ಮತ್ತು ವೆಟರ್ನರಿ ಯಾರು ಮಾಡಿದ್ದಾರೆ, ಮತ್ತು ಮೆಡಿಕಲ್ ಲೈಕ್ MBBS ಮತ್ತು BMS ಈ ಥರ ಯಾರು ಮೆಡಿಕಲ್ ಫೀಲ್ಡಲ್ಲಿ ಹೋಗಿರ್ತಾರೆ ಅವರಿಗೆ 35,000 ಸಿಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಪ್ರೈಸ್ ಮನಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಏನಂದರೆ ಆನ್ಲೈನ್ ಅರ್ಜಿ. ಸೊ ಇಷ್ಟು ದಿನ ಇದು ಆನ್ಲೈನ್ ಅರ್ಜಿ ತೋರಿಸಿದಿಲ್ಲ. ಸೊ ಇದನ್ನು ತೋರಿಸ್ತಾ ಇದೆ. ಅಂದರೆ 2025 ಪಾಸ್ ಓನ್ಲಿ, ಅಂದರೆ 2025ರಲ್ಲಿ ಯಾರು ಪಾಸ್ ಆಗಿದ್ದಾರೆ ಫಸ್ಟ್ ಟೈಮು ಅವರು ಮಾತ್ರ ಎಲಿಜಿಬಲ್ ಆಗ್ತೀರಾ. ಸೊ ಮತ್ತು ಸೆಕೆಂಡ್ ಟೈಮ್ ಪಾಸ್ ಆದವರು ಎಲಿಜಿಬಲ್ ಆಗಲ್ಲ. ಸೊ ಅಪ್ಲಿಕೇಶನ್ ಹಾಕಿ, ಮತ್ತು ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಹಾಕ್ಬೋದು, ಮತ್ತು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಬೋದು. ಸೊ ಇದ್ರ ಮೇಲೆ ಅಪ್ಲಿಕೇಶನ್ ಮೇಲೆ ಆನ್ಲೈನ್ ಅರ್ಜಿ ಈ ಥರದ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೋಬೋದು ನೀವು. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗ ಜನಾಂಗದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಅಂತ. ಸೊ ಇಲ್ಲಿ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಹಾಕಿ, ಇಲ್ಲಿ ನಿಮ್ದು ಯಾವ್ದು ಬೋರ್ಡ್ ಇದೆ ಬೋರ್ಡ್ ಹಾಕಿ. ಸೊ ಬೋರ್ಡ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮದು ಪಾಸಿಂಗ್ ಇಯರ್ ಹಾಕಿ 2025ನೇ ಹಾಕಬೇಕಾಗುತ್ತೆ, ಮತ್ತು ನಿಮ್ಮದು SLC ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಮದು ಕಾಸ್ಟ್ ಹಾಕೊಳ್ಳಿ, SC ಕಾಸ್ಟ್ ಒಂದೇ ಇದೆ ಅದು ಹಾಕೊಳ್ಳಿ, ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಇದ್ದಂತೆ ಸೊ ನಿಮ್ಮದು ಆಧಾರ್ ಕಾರ್ಡ್ ಹೆಸರು ಹಾಕೊಳ್ಳಿ. ಸೊ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಪೇಜ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಎಲ್ಲ ಫುಲ್ ಡೀಟೇಲ್ಸ್ ಹಾಕೊಳ್ಳಿ. ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಸೊ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ತಪ್ಪಾಗಿ ಹಾಕಿದ್ರೆ ಅಮೌಂಟ್ ಬರೋಲ್ಲ. ಸೊ ಅದಕ್ಕೋಸ್ಕರ ಮೊದಲು ನೀವು ಕಮೆಂಟ್ ಮಾಡಿ. ಯಾಕಂದರೆ ನೀವು ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಅಮೌಂಟ್ ಬರೋಲ್ಲ. ಸೊ ಏನೋ ಒಂದು ಪೆಂಡಿಂಗಲ್ಲಿ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ನು ತಪ್ಪಾಗಿ ಹಾಕೋಕ್ಕೆ ಹೋಗಬೇಡಿ. ಸೊ ಅದಕ್ಕೋಸ್ಕರ ನಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವೆಬ್ಸೈಟು ಯಾವ ಥರ ಹೋಗ್ಬೇಕಪ್ಪ ಅಂತ ಹೇಳ್ತೀನಿ. ಸೊ ನಾ ಬ್ಯಾಕ್ ಬಂದು ನಿಮ್ಗೆ ಹೇಳ್ತೀನಿ ಯಾವ ಥರ ಬರಬೇಕಂತ. ಸೊ ನೀವು ಕ್ರೋಮಲ್ಲಿ ಹೋಗಿ ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಶೆಡ್ಯೂಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ್ಮೇಲೆ ಸೊ ಫಸ್ಟ್ ಬರೋದೇ ಅದೇ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡ್ಕೋಬೋದು ಶೆಡ್ಯೂಲ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಶೆಡ್ಯೂಲ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಈ ಥರ ಪೇಜ್ ಓಪನ್ ಆದ ತಕ್ಷಣ ಸೊ ಇಲ್ಲಿ ಇದೆ ನೋಡ್ಕೋಬೋದು. ಇಲ್ಲಿ ST ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ, ಮತ್ತು ST ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇದೆ, ಮತ್ತು SLC ಪ್ರೈಸ್ ಮನಿ ಇದೆ. ಸೊ ಪೋಸ್ಟ್ ಮ್ಯಾಟ್ರಿಕ್ ಪ್ರೈಸ್ ಮನಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಹಿಂದಿನ ವರ್ಷದಲ್ಲಿ ಪ್ರೈಸ್ ಮನಿ ಯಾರು ಹಾಕಿರ್ತಾರಲ್ಲ ಸೊ ಆ ಪೇಜ್ ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಳಗೆ ಬನ್ನಿ. ಸೊ ಕೆಳಗೆ ಬಂದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಕೆಳಗೆ ಬಂದ ತಕ್ಷಣ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪೋಸ್ಟ್ ಮ್ಯಾಟ್ರಿಕ್ PUC ಡಿಗ್ರಿ PG ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ನಾವು ಓಪನ್ ಆಗಿದ ತಕ್ಷಣ ಆನ್ಲೈನ್ ಅರ್ಜಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಆಗಲೇ ಹೇಳಿದ್ದೀನಿ ಏನೇನು ಡೀಟೇಲ್ಸ್ ಹಾಕಬೇಕಂತ. ಸೊ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಹಾಕ್ಕೊಳ್ಳಿ. ಸೊ ದಯವಿಟ್ಟು ತಪ್ಪಾಗಿ ಹಾಕೋಕೆ ಹೋಗಬೇಡಿ. ಯಾಕಂದ್ರೆ ಅಮೌಂಟ್ ಬರೋಲ್ಲ 100%. ಸೊ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ಕಮೆಂಟ್ ಮಾಡಿ, ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಲೈಕ್ ಮಾಡಿ, ಮತ್ತು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.